ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗದಷ್ಟು ಆಳಕ್ಕೆ ಹೋಗ್ತಾ ಇದೆ. ಬಗದಷ್ಟು ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ. ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಮಗದಷ್ಟು ರೋಚಕ ಸಂಗತಿಗಳು ಹೊರಬರ್ತಾ ಇದೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 142 ಸೈಟ್ ಆಯಿತು. ಈಗ 631 ಸೈಟುಗಳ ಬೆನ್ನು ಬಿದ್ದ ಜಾರಿ ನಿರ್ದೇಶನಾಲಯ 631 ಸೈಟುಗಳ ಮಾಹಿತಿಯನ್ನ ಇಡಿ ಕೇಳಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭ್ರಷ್ಟಾಚಾರ 142 ಆಯಿತು. ಈಗ 631 ಸೈಟುಗಳ ಬೆನ್ನು ಬಿದ್ದ ಇಡಿ 631 ಸೈಟುಗಳ ಮಾಹಿತಿಯನ್ನ ಇಡಿ ಕೇಳಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ. ಮೂಡಾದ 631 ಸೈಟುಗಳಲ್ಲಿ ಬೇನಾಮಿಗಳೇ ಹೆಚ್ಚು. ಅಧಿಕಾರಿಗಳು ಜನಪ್ರತಿನಿಧಿಗಳ ಬೇನಾಮಿ. 631 ಸೈಟುಗಳ ಖರೀದಿಯಲ್ಲಿ ಕಪ್ಪು ಹಣದ ವಹಿವಾಟೇ ಹೆಚ್ಚು. ಬದಲಿ ಸೈಟು, ಬಿಟ್ಲ್ಯಾಂಡು, ಹರಾಜಿನಲ್ಲಿ ಬೇನಾಮಿಗಳು. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಮೂಡಾದ 631 ಸೈಟುಗಳಲ್ಲಿ ಬೇನಾಮಿಗಳೇ ಹೆಚ್ಚು. ಅಧಿಕಾರಿಗಳು ಜನಪ್ರತಿನಿಧಿಗಳು ಬೇನಾಮಿ. 631 ಸೈಟುಗಳ ಖರೀದಿಯಲ್ಲಿ ಕಪ್ಪು ಹಣದ ವಹಿವಾಟೆ ಹೆಚ್ಚಿದೆ ಎನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಇಡಿ ಇನ್ವೆಸ್ಟಿಗೇಷನ್. ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಹಲವು ಹೊಸ ವಿಚಾರಗಳು ಮತ್ತೆ ಹೊರಬರ್ತಾ ಇದೆ. ಮೂಡಾ ಸೈಟ್ ಮಹಾ ಹಗರಣ. ಮೂಡಾದ ಮಾಜಿ ಆಯುಕ್ತನಿಗೆ ಸೇರಿದೆ 198 ಬೇನಾಮಿ ಸೈಟ್ಗಳು. ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಇದು. ಮೂಡಾದ ಮಾಜಿ ಆಯುಕ್ತರಿಗೆ ಸೇರಿದಂತಹ 192 ಬೇನಾಮಿ ಸೈಟ್ನ ಬೆನ್ನು ಬಿದ್ದಿದೆ ಈಗ ಇಡಿ, ಅಂದರೆ ಜಾರಿ ನಿರ್ದೇಶನಾಲಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೇಳಿರುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ 300 ಕೋಟಿ ರೂಪಾಯಿಯ ಆಸ್ತಿಯನ್ನು ಈಗಾಗಲೇ ಮುಟ್ಟುಗೋಲು ಹಾಕ್ಕೊಂಡಿರುವಂಥದ್ದು. ಪಾರ್ಟ್ 2ನಲ್ಲಿ ಏನಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಮೂಡಾದ ಮಾಜಿ ಆಯುಕ್ತರಿಗೆ ಸೇರಿದಂತಹ 198 ಬೇನಾಮಿಯ ಸೈಟಿನ ಬೆನ್ನು ಬಿದ್ದಿರುವಂತಹದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೇನೆ ಮಾಜಿ ಆಯುಕ್ತನ ಬೇನಾಮಿ ವಹಿವಾಟನ್ನು ಕಂಡು ಇಡಿ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರಂತೆ, ಬೆಚ್ಚಿ ಬಿದ್ದಿದ್ದಾರಂತೆ. ಆ ಪ್ರಮಾಣದಲ್ಲಿ ಬೇನಾಮಿ ವಹಿವಾಟು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ನಗರ ಯೋಜನೆಯ ಅಧಿಕಾರಿಯೊಬ್ಬರಿಗೆ ಸೇರಿದ 92 ಬೇನಾಮಿ ಸೈಟು. ಇದು ಕೂಡ ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿರುವಂತಹ ವಿಚಾರ. ಮೈಸೂರಿನ MLC ಒಬ್ಬರಿಗೆ 128 ಸೈಟು ಸೇರಿದೆಯಂತೆ. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗ ಇಡಿ ಮಾಹಿತಿಯನ್ನ ಕೇಳಿರುವಂಥದ್ದು. ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ವಿಚಾರಗಳು ಈಗ ಹೊರಬರ್ತಾ ಇರುವಂಥದ್ದು. ನಗರ ಯೋಜನೆಯ ಅಧಿಕಾರಿಯೊಬ್ಬರಿಗೆ ಸೇರಿದಂತಹ 92 ಬೇನಾಮಿ ಸೈಟ್. ಮೈಸೂರಿನ MLC ಒಬ್ಬರಿಗೆ ಸೇರಿದೆ 128 ಸೈಟ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೈಸೂರಿನ ಪ್ರತಿನಿಧಿ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ನಿನ್ನೆ ಅಷ್ಟೇ 300 ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕೊಳ್ಳುವಂತಹ ಕೆಲಸವನ್ನು, ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂತಹ ಕೆಲಸವನ್ನು ಇಡಿ ಮಾಡಿತ್ತು. ಅದು ಪಾರ್ಟ್ 1. ಈಗ ಪಾರ್ಟ್ 2ನಲ್ಲಿ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ಇಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ KP ನಾಗರಾಜ್. ಪ್ರೇಮ್, ಕಳೆದ 4 ತಿಂಗಳಿಂದಲೂ ಕೂಡ ಇಡಿ ಮೂಡ ಹಗರಣವನ್ನು ಬೆನ್ನು ಬಿದ್ದಿರುವಂಥದ್ದು. ಹಲವು ಸಾಕ್ಷಿಗಳನ್ನ ಭಾಳಷ್ಟು ಜನರನ್ನು ಇನ್ವೆಸ್ಟಿಗೇಷನ್ ಕೂಡ ಮಾಡಿದೆ. ಅದರಲ್ಲಿ ಇಡಿಗೆ ಒಂದು ಅಂಶ ಸ್ಪಷ್ಟವಾಗಿರುವಂಥದ್ದು, ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಬೇನಾಮಿಗಳ ಆಟವೇ ಭಾಳ ದೊಡ್ಡದಿದೆ ಅಂತ. ಆ ಎಲ್ಲ ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಈಗ ಒಟ್ಟು 631 ಸೈಟ್ಗಳು ಅವು ಬೇನಾಮಿ ಸೈಟ್ಗಳು ಅನ್ನುವಂಥದ್ದು ಇಡಿಗೆ ಕ್ಲಿಯರ್ ಆಗಿದೆ. ಬಹಳ ಆಶ್ಚರ್ಯ ಅನ್ನಿಸ್ತಾ ಇರುವಂಥದ್ದು ಪ್ರೇಮ್, ಮೈಸೂರಿನಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು
ಭ್ರಷ್ಟಾಚಾರ ಮಾಡುವಂಥ ವಿಚಾರದಲ್ಲಿ ಪೈಪೋಟಿಗೆ ಬಿದ್ದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ರಾಜಕಾರಣಿಗಳೇ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾರೆ, ರಾಜಕಾರಣಿಗಳೇ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರಗಳನ್ನ ಮಾಡ್ತಾರೆ ಅಂತ. ಆದರೆ ರಾಜಕಾರಣಿಗಳನ್ನು ಮೀರಿಸುವಂಥ ಭ್ರಷ್ಟಾಚಾರವನ್ನು ಮೈಸೂರಿನಲ್ಲಿ ಅಧಿಕಾರಿಗಳು ಮಾಡಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮೂಡಾದ ಮಾಜಿ ಆಯುಕ್ತರೊಬ್ಬರ ಹೆಸರಿನಲ್ಲಿ 192 ಬೇನಾಮಿ ಸೈಟ್ಗಳಿದ್ದಾವೆ ಅನ್ನುವಂತಹ ಅಂಶಗಳು ಇಡಿಗೆ ಗೊತ್ತಾಗಿರುವಂಥದ್ದು. ಈ 631 ಸೈಟ್ಗಳ ಲಿಸ್ಟನ್ನು ನಾವು ತೋರಿಸ್ತಾ ಇದೀವೋ ಆ ಲಿಸ್ಟಿನಲ್ಲಿ ಒಟ್ಟು 193 ಸೈಟ್ಗಳು ಅದು ಮೈಸೂರಿನ ಮೂಡಾದ ಮಾಜಿ ಆಯುಕ್ತನಿಗೆ ಸೇರಿದ್ದಂಥದ್ದು. ಅವರ ಅಂದರೆ ತಮ್ಮ ಒಂದು ದುಡ್ಡನ್ನು ಇನ್ನೊಬ್ಬನ ಮೂಲಕವಾಗಿ ವೈಟ್ ಆಗಿ ಮಾಡ್ಕೊಂಡಿದ್ದಾರೆ, ತಮ್ಮ ಬ್ಲ್ಯಾಕ್ ಮನಿಯನ್ನು ವೈಟ್ ಆಗಿ ಕನ್ವರ್ಟನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು 4-5 ಜನರನ್ನ ಬೇನಾಮಿಯಾಗಿ ಇಟ್ಕೊಂಡಿರುವಂಥದ್ದು ಇಡಿಯ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೇನಾಮಿತನ, ಮತ್ತೊಂದು ಕಡೆಯಲ್ಲಿ ತಮಗೆ ಬಂದಂಥ ಕಪ್ಪು ಹಣವನ್ನು ಇನ್ನೊಬ್ಬರ ಮೂಲಕವಾಗಿ ವೈಟ್ ಮಾಡುವಂಥದ್ದು, ಅಂದರೆ ಮನಿ ಲ್ಯಾಂಡ್ರಿಂಗ್ ಮಾಡುವಂಥ ಕೆಲಸವನ್ನು ಅಧಿಕಾರಿ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಮತ್ತೊಬ್ಬ MLC, ಮೈಸೂರಿನ ಭಾಗದ MLC ಅವರ ಹೆಸರಿನಲ್ಲಿ ಒಟ್ಟು 128 ಸೈಟ್ಗಳಿದ್ದಾವೆ, ಅಂದರೆ ಬ್ಲ್ಯಾಕನ್ನು ವೈಟ್ ಮಾಡುವಂಥದ್ದು ಮತ್ತು ಬೇರೆಯವರ ಹೆಸರಲ್ಲಿ ಅದನ್ನು ಕೊಂಡ್ಕೊಂಡಿರುವಂಥದ್ದು. ಇಡಿ ಕಳೆದ 4 ತಿಂಗಳಿಂದ ಏನು ಇನ್ವೆಸ್ಟಿಗೇಷನ್ ನಡೆಸಿದೆ ಆ ಇನ್ವೆಸ್ಟಿಗೇಷನಲ್ಲಿ ಈ ಅಂಶಗಳು ಬಹಿರಂಗವಾಗಿದ್ದಾವೆ. ಹಾಗಾಗಿನೇ ಈ 631 ಸೈಟ್ಗಳ ಜಪ್ತಿಗೆ ಇಡಿ ಮುಂದಾಗಿರುವಂಥದ್ದು. ಈಗ ಆರಂಭದಲ್ಲಿ ಸಿಗ್ತಾ ಇರುವಂಥ ಮಾಹಿತಿಗಳು ಇವು ಯಾರ್ಯಾರಿಗೆ ಸೇರಿದ್ದಾವೆ ಅಂತಂದರೆ ಹಿಟ್ ಲಿಸ್ಟಲ್ಲಿ ಮಾಜಿ ಆಯುಕ್ತನ ಹೆಸರಿದೆ. ಪ್ರೇಮ್. KP ನಾಗರಾಜ್, ಯಾವಾಗ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬಂತು ಆಗಲೇ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಟಾಕ್ಗಳು ಕೂಡ ಮುಂಚೂಣಿಗೆ ಬಂದಿತ್ತು. ಬಟ್ ಈಗ ಇಡಿ ಇನ್ವೆಸ್ಟಿಗೇಷನ್ ಅನ್ನು ನೋಡ್ತಾ ಇದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೇವಲ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತಹ ಒಂದು ಮೆಸೇಜ್ ಕೂಡ ಪಾಸ್ ಆಗ್ತಿದೆಯಾ ಅಂಥೇಳಿ. ಅಲ್ಲ, ಪಿಕ್ಚರ್ ಅಭಿ ಬಾಕಿ ಇರುವಂಥದ್ದಂತೂ ಸತ್ಯ. ಜೊತೆಗೆ ಅಕ್ರಮ ಮಾಡಿರುವಂಥವರು, ಕಪ್ಪು ಹಣವನ್ನು ಬಿಳಿ ಹಣ ಅಂದರೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಂಡಿರುವಂಥವ್ರು, ಬೇನಾಮಿಯನ್ನು ಈ ಹೆಸರಿನಲ್ಲಿ ಆಸ್ತಿಗಳನ್ನು ಮಾಡಿರುವಂಥವ್ರಿಗೆ ನಿಶ್ಚಿತವಾಗಲೂ ಕೂಡ ಮಾರಿ ಹಬ್ಬ ಕಾದಿರುವುದು ಅಂತಂತೂ ಸ್ಪಷ್ಟ. ಬೇರೆ ಯಾವುದಾದ್ರೂ ತನಿಖೆ ಆಗಿದ್ದರೆ ಕೂಡ ಜಾರ್ಕೊಂಡ್ಬಿಡ್ತಾ ಇದ್ರೇನೋ. ಯಾವಾಗ ಇಡಿ ಎಂಟ್ರಿ ಆಯಿತೋ ಇಡಿ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇಡಿ ಕೇವಲ 50-50 ಅನುಪಾತದಲ್ಲಿ ಆಗಿರುವಂಥ ಭ್ರಷ್ಟಾಚಾರವನ್ನು ನೋಡ್ತಾ ಇಲ್ಲ, ಕೇವಲ ಸಿದ್ದರಾಮಯ್ಯನವರ 14 ಸೈಟ್ಗಳ ವಿಚಾರ ಸಂಬಂಧಪಟ್ಟಂತೆ ನೋಡ್ತಾ ಇಲ್ಲ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಮನಿ ಲ್ಯಾಂಡ್ರಿಂಗ್ ಆಗಿರುವಂಥದ್ದು, ಬ್ಲ್ಯಾಕ್ ಮನಿ ವೈಟ್ ಆಗಿರುವಂಥದ್ದು ಮತ್ತು ಬೇರೊಬ್ಬರ ಹೆಸರಲ್ಲಿ ಆಸ್ತಿಗಳನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾಡಿರುವಂಥದ್ದನ್ನು ಬಹಳ ಇಂಚಿಂಚಾಗಿ ಇಡಿ ತನಿಖೆಯನ್ನು ಮಾಡಿದೆ. ಆರಂಭದ ತನಿಖೆಯಲ್ಲೇ ಅಚ್ಚರಿ ಮೂಡುವಂತಹ ಅಂಶಗಳು ಬಯಲಾಗ್ತಾ ಇದ್ದಾವೆ. ಇಲ್ಲಿ 2 ಥರ ಇದೆ ಪ್ರೇಮ್. ಒಂದು, ತಮಗೆ ಭ್ರಷ್ಟಾಚಾರದ ಮೂಲಕವಾಗಿ ಬಂದಂತಹ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿ ಮಾಡಿಕೊಂಡಿದ್ದಾರೆ ಮತ್ತು ತಮ್ಮ ದುಡ್ಡನ್ನು ಇನ್ನೊಬ್ಬರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.